ಆದರಣೀಯ ವೇದಿಕೆಯ ಮೇಲಿರುವ ಗಣ್ಯರು, ಗೌರವಾನ್ವಿತ ಶಿಕ್ಷಕವೃಂದ, ಪೋಷಕರು, ಪ್ರಿಯ ವಿದ್ಯಾರ್ಥಿಗಳು ಹಾಗೂ ಉಪಸ್ಥಿತರಿರುವ ಎಲ್ಲ ಆತ್ಮೀಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ಚಿಕ್ಕನಾಯಕನಹಳ್ಳಿ ತೀನಂಶ್ರೀ ಭವನದಲ್ಲಿ ನಡೆದಿರುವ ಈ ಗುರುವಂದನಾ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ ಹಾಗೂ ಪ್ರೇರಣಾದಾಯಕ ಕಾರ್ಯಕ್ರಮವಾಗಿದೆ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸಿದ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಹಾಗೂ 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ನಮಗೆ ಪ್ರೇರಣೆ ನಮ್ಮ ಮೇಷ್ಟ್ರು ಎಂಬ ಶೀರ್ಷಿಕೆಯಡಿ ನಡೆದಿರುವ ಈ ಕಾರ್ಯಕ್ರಮ ಶಿಕ್ಷಕರಿಗೆ ಸಲ್ಲಿಸುವ ಗೌರವದ ಪ್ರತೀಕವಾಗಿದೆ. ವಿದ್ಯಾರ್ಥಿಗಳ ಯಶಸ್ಸಿನ ಹಿಂದೆ ಶಿಕ್ಷಕರ ಪರಿಶ್ರಮ, ಮಾರ್ಗದರ್ಶನ ಮತ್ತು ತ್ಯಾಗ ಅಡಗಿದೆ. ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ರೂಪಿಸುವ ಶಿಲ್ಪಿಗಳು ಶಿಕ್ಷಕರು. ಆದ್ದರಿಂದ ಸಮಾಜದಲ್ಲಿ ಶಿಕ್ಷಕರ ಸ್ಥಾನ ಅತ್ಯಂತ ಶ್ರೇಷ್ಠವಾದುದು. ಇಂದು ಪ್ರೇರಣಾ ಶಿಬಿರದಲ್ಲಿ ಮಾರ್ಗದರ್ಶಕ ಶಿಕ್ಷಕರಾಗಿ ಬೋಧನೆ ಮಾಡಿದ ಹಾಗೂ ವಿಷಯವಾರು ಸಂಪನ್ಮೂಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಗುರುಗಳನ್ನು ವಿದ್ಯಾರ್ಥಿಗಳಿಂದಲೇ ಗೌರವಿಸಿರುವುದು ವಿಶೇಷ ಅರ್ಥವನ್ನು ಪಡೆದುಕೊಂಡಿದೆ. ಇದು ಗುರು ಶಿಷ್ಯರ ನಡುವಿನ ಆತ್ಮೀಯ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಕೆಲಸವಾಗಿದೆ. ಈ ಸಂದರ್ಭದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸಿದ 19 ಶಾಲೆಗಳ ಮುಖ್ಯ ಶಿಕ್ಷಕರು, 50ಕ್ಕೂ ಹೆಚ್ಚು ಸಂಪನ್ಮೂಲ ಶಿಕ್ಷಕರು ಹಾಗೂ ಮಾರ್ಗದರ್ಶಕ ಶಿಕ್ಷಕರು ಭಾಗವಹಿಸಿರುವುದು ತಾಲೂಕಿನ ಶಿಕ್ಷಣ ಕ್ಷೇತ್ರದ ಶಕ್ತಿಯನ್ನು ತೋರಿಸುತ್ತದೆ. ಜೊತೆಗೆ ಬುಕ್ಕಾಪಟ್ಟಣ ಹೋಬಳಿಯ ಶಾಲೆಗಳಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿರುವುದು ಇತರ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿದಾಯಕವಾಗಿದೆ. ಅದೇ ರೀತಿ ಸಿಇಟಿ ತರಬೇತಿ ಸಂದರ್ಭದಲ್ಲಿ ಕೃಷಿ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ತರಬೇತಿ ಪಡೆದ ಸುಮಾರು 5 ವಿದ್ಯಾರ್ಥಿಗಳು ಮೌಖಿಕ ಪರೀಕ್ಷೆಯಲ್ಲಿ 200ಕ್ಕೆ 200 ಅಂಕಗಳನ್ನು ಪಡೆದು ತಾಲೂಕಿಗೆ ಕೀರ್ತಿ ತಂದಿರುವುದು ಅಭಿನಂದನೀಯ ಸಾಧನೆ. ಈ ವಿದ್ಯಾರ್ಥಿಗಳಿಗೆ ಸಮರ್ಪಕ ಮಾರ್ಗದರ್ಶನ ನೀಡಿದ ಕೃಷಿ ಸಹಾಯಕ ನಿರ್ದೇಶಕರಾದ ಶ್ರೀ ಶಿವರಾಜ್ಕುಮಾರ್ ಅವರ ಸೇವೆ ಕೂಡ ಶ್ಲಾಘನೀಯವಾಗಿದೆ. ಅವರನ್ನು ಸನ್ಮಾನಿಸಿರುವುದು ಅತ್ಯಂತ ಸೂಕ್ತವಾದ ಗೌರವವಾಗಿದೆ. ಶಿಕ್ಷಣವೆಂಬುದು ಕೇವಲ ಅಂಕಗಳಿಗೆ ಸೀಮಿತವಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಶಕ್ತಿ. ಉತ್ತಮ ಶಿಕ್ಷಕರು ಮತ್ತು ಪರಿಶ್ರಮಿ ವಿದ್ಯಾರ್ಥಿಗಳು ಇದ್ದರೆ ಯಾವುದೇ ತಾಲೂಕು ಶಿಕ್ಷಣದಲ್ಲಿ ಮಾದರಿಯಾಗಬಹುದು ಎಂಬುದಕ್ಕೆ ಚಿಕ್ಕನಾಯಕನಹಳ್ಳಿ ಇಂದು ಸಾಕ್ಷಿಯಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲಾ ಸಂಘಟಕರು, ಶಿಕ್ಷಕರು, ಪೋಷಕರು, ಸಿಇಟಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಕೊನೆಗೆ ಸನ್ಮಾನಿತ ಶಿಕ್ಷಕರಿಗೂ ಸಾಧಕ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳು ನಿಮ್ಮಿಂದಾಗಲಿ ಎಂದು ಹಾರೈಸುತ್ತೇನೆ. ಅದು ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರು ಅಲ್ಲಿ ಎಕ್ಸೆಲ್ ಓದ್ಬೇಕಾದ್ರೆ ಅಲ್ಲಿ ಅದಕ್ಕೆ ಓದಲಿಕ್ಕೆ ಏನೋ ಕೂಡ ಸಮಸ್ಯೆ ಆಗಿದೆ. ನಾನು ಓದಲ್ಲ ಅಂತ ಅವ್ರ ಪೋಷಕರಿಗೆ ಹೇಳಿ ನಾನು ಇಲ್ಲೇ ಸೇರ್ತೇನೆ, 11ಕ್ಕೆ ಸೇರ್ತೇನೆ, ಸೆಕೆಂಡ್ PUC ನಾನು ಇಲ್ಲೇ ಓದ್ತೇನೆ ಅಂತಕ್ಕಂಥ ಹಠ ಇಟ್ಕೊಂಡು ಕೂತಾಗ ಖಂಡಿತ ಅವ್ರ ಪೋಷಕರು ಕೂಡ ಬಂದು ಅವರು ಆ ಸಂಸ್ಥೆಯವರು ಕೆಲವು ಮಾನದಂಡಗಳನ್ನ ಹಾಕಿದ್ರು. ನಾನು BO ಕೂತ್ಕೊಂಡು ಈ ಮಗುನ ಕೂರಿಸ್ಕೊಂಡು ಕೇಳಿದ್ವಿ, ಇಲ್ಲ ಆ ಮಗುಗೆ ಅಲ್ಲಿ ಓದ್ಲಿಕ್ಕೆ ಆಗಲ್ಲಂತೆ, ದಯಮಾಡಿ TC ಕೊಡಿದ್ರೆ ನಾನು ಹುಡ್ಸಿದ್ದಲ್ಲ, ಆ ಮಗು ಅವ್ರ ಅಪ್ಪ ಅಮ್ಮ ಹುಡ್ಸಿದ್ದು, ಇಷ್ಟು ದುಡ್ಡು ಕಟ್ಟಿ ನೀವು TC ತಗೊಂಡೋಗಿ ಅಂತ ಹೇಳಿದ್ರು. ನಾನು 10 ಸರಿ ಒಂದು ಅರ್ಧ ಗಂಟೆ ಅವ್ರ ಜೊತೆ ಕನ್ವಿನ್ಸ್ ಆಗಿಲ್ಲ. ಕೊನೆಗೆ ನಾನು ಸ್ವಲ್ಪ ರೇಗ್ದೆ, ಕೊನೆಗೆ ಯಾರ ಹತ್ರ ಮಾತಾಡ್ತಿದ್ದೆ ಅಂತ. ಆಮೇಲೆ ನಾನು ಇದನ್ನ ಸನ್ಮಾನ್ಯ ಸಭಾಪತಿಗಳು ಸ್ಪೀಕರ್ ಅಂತ ತಗೊಂಡೋಗಿ ಕೊಟ್ಟೆ. ಈಗ ಮಾಡ್ತಾ ಇದ್ದಾರೆ ಸಂಸ್ಥೆಗಳವರು, ಈ ತರ ಖಾಸಗಿಯವರು ವ್ಯಾಪಾರಕ್ಕೋಸ್ಕರ ಈ ತರ ಮಕ್ಕಳಿಗೆ TC ಕೊಡೋ ಸಂದರ್ಭದಲ್ಲಿ ಈ ತರ ಬೇಡಿಕೆಗಳು ಇಷ್ಟು ಲಕ್ಷ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಕರೆಸಿ ನಾನು ಮಾತಾಡಿ ಸೆಪರೇಟ್ ಮಾಡ್ತೀನಿ ಅಂತ ಹೇಳಿದರೆ ಆ ಮಗುಗೆ ಖರ್ಚಿದ್ದಾಗ ಅವನಿಲ್ಲೇ 11 ಗಂಟೆ ಬಂದು ಸೇರಿದ್ರು ಕೂಡ ಅವನ್ನೆಲ್ಲರೂ ಓದ್ಬೋದು. ಯಾಕೆಂದ್ರೆ ಓದೋದು ಅವನ ಛಲ ಇರ್ಬೇಕಷ್ಟೇ. ಅವ್ನಿಗೆ ಹೇಳ್ಕೊಡೋಂಥ ಗುರುಗಳು ಚೆನ್ನಾಗಿ ಹೇಳ್ಕೊಡ್ತಾರೆ, ಅವ್ನು ಎಲ್ಲಿದ್ರು ಕೂಡ ಓದುವಂಥದ್ದಾಗ್ತದೆ. ಅದರಿಂದ ಮಕ್ಕಳು ಸಾಧನೆ ನಿಮ್ಮ ಕೈಲಿದೆ. ಮಕ್ಕಳ ನೀವು ಓದುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಚಂಚಲ ಆಗೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಿ. ಆಮೇಲೆ ಬೇರೆ ಬೇರೆ ಹವ್ಯಾಸಗಳು ಮತ್ತೊಂದು ಇದ್ದೇ ಇರುತ್ತೆ ಮುಂದೆ ವಯಸ್ಸಿಗೆ ತಕ್ಕಂತೆ. ಈಗ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಒಂದೇ ನಿಮ್ ಗುರಿ. ನೀವು ಶಿಕ್ಷಕರಾಗದೇ ಇದ್ರೆ ಅದನ್ನು ಓದದೇ ಇದ್ರೆ ನೀವು ಮುಂದೆ ಇರತಕ್ಕಂಥದ್ದು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಕೂಡ ಕೂಲಿ ಮಾಡೋರು ನೋಡಿದ್ರೆ ನಾವು ಅವ್ರಿಗೆ ಆಗ್ಬೇಕಂತ ಒಂದು ಆಲೋಚನೆ ನೀವು ಇಟ್ಕೊಂಡು, ಇಲ್ಲ ನಾನು 4 ಜನಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ನಾನು ಒಂದು ಹುದ್ದೆನ ತಗೋಬೇಕು, ಮುಂದೆ ನಾನು ಆ ಥರ 4 ಜನಕ್ಕೆ ಸೇವೆ ಮಾಡುವಂತ ಒಂದು ಅಧಿಕಾರದಲ್ಲಿ ನಾನು ಇರಬೇಕು ಅಂತಕ್ಕಂಥ ಸರ್ಕಾರವಾಗ್ಲಿ ಖಾಸಗಿ ಆಗಲಿ ಯಾವುದೇ ಕಂಪ್ನಿಗಾಗ್ಲಿ ನಾನು ಈ ತರ ಒಂದು ನನ್ನ ಬಯಕೆ ಇಟ್ಕೊಂಡು ನಾನು ಓದಿದ್ರೆ ಖಂಡಿತ ನೀವೆಲ್ಲರೂ ಕೂಡ ಸಾಧನೆ ಮಾಡೋದ್ರಲ್ಲಿ ಸಂಶಯ ಇಲ್ಲ ಮಕ್ಕಳ.
ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ಶೈಕ್ಷಣಿಕವಾಗಿ ನೀವೆಲ್ಲರೂ ಕೂಡ ಮುಂದೆ ಬನ್ನಿ. ಖಂಡಿತ ನಿಮ್ಮ ಪೋಷಕರ ಜೊತೆ ನಿಮ್ಮ ಶಿಕ್ಷಕರು ನಾವು ಯಾವತ್ತೂ ಕೂಡ ನಿಮ್ ಜೊತೆ ಇರ್ತೀವಿ. ದಯಮಾಡಿ ಅಧೈರ್ಯ ಬೇಡ. ಯಾವ ಮಕ್ಕಳು ಇವತ್ತು ನಾವು ನೋಡ್ತೀವಿ 80% ಹೆಣ್ಮಕ್ಳುಗಳೇ ನಮ್ಮ CET ನೀಟ್ಗೆ ಎಲ್ಲ ಕಡೆ ಬರ್ತಕ್ಕಂಥದ್ದು ನಾವು ನೋಡಿದಾಗ ಪೋಷಕರು ಎಲ್ಲೋ ಒಂದ್ ಕಡೆ ಅವ್ರನ್ನೆಲ್ಲ ಹಾಸ್ಟೆಲ್ ಕಳಿಸೋದು, ಬೇರೆ ಊರಿಗೆ ಕಳಿಸ್ತಕ್ಕಂಥದ್ದು, ಓದಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಮುಜುಗರದಿಂದ ಆ ಮಕ್ಕಳು ಅದರಿಂದ ವಂಚನೆ ಆಗ್ತಾ ಇದ್ದು ನೋಡಿ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಈಗ CET ನೀಟ್ ಆಯ್ತು, ಡಿಗ್ರಿ ಪಡೆದವರು ಏನು ಕಾಮರ್ಸ್ ಆರ್ಟ್ಸ್ ಎಲ್ಲ ಮುಗಿದಂತ ಮಕ್ಕಳು ಅವ್ರ ಭವಿಷ್ಯ ಏನು ಅಂತಕ್ಕಂಥದ್ದು ಕೂಡ ಮುಂದೆ ನಮ್ಮ ಸಮಿತಿಯವರೆಲ್ಲ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಅದಕ್ಕೆ KS ಎಕ್ಸಾಮ್ಸ್ ಮಾಡೋದು ಹೇಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಯಾವ ತರ ಮಾಡಬೇಕು ಅನ್ನೋದು ಕೂಡ ಈ ವರ್ಷದಿಂದ ಅದಕ್ಕೂ ಕೂಡ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ಏನು FTA, STA ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, ಪೊಲೀಸ್ ಎಕ್ಸಾಮ್ಸ್ ಇರ್ಬೋದು, ಇದರಲ್ಲೆಲ್ಲ ನಮ್ಮ ಮಕ್ಕಳು ಯಾವ ರೀತಿ ಅವರು ತಯಾರಾಗಬೇಕು ಅದಕ್ಕೂ ಕೂಡ ಈಗ ನಾವು ಟ್ರೈನಿಂಗ್ ಅನ್ನು ಕೊಡೋದಕ್ಕೂ ಕೂಡ ಉಚಿತವಾಗಿ ಯಾವುದೇ ಒಂದು ಇದಿಲ್ಲ, ಸ್ವಾರ್ಥ ಇಲ್ಲ, ಇದು ರಾಜಕೀಯ ಅಡಗಿಲ್ಲ, ಮತ್ತೆ ನಮ್ದು ಮತ್ತೆ ಏನು ಕೂಡ ಅಪೇಕ್ಷೆ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಉದ್ದೇಶ ಏನಂದ್ರೆ ನಮ್ಮ ತಾಲೂಕಿನ ಮಕ್ಕಳೆಲ್ಲರೂ ಕೂಡ ಮನೆಗೆ ಒಬ್ಬೊಬ್ರು ಅಧಿಕಾರಿಗಳಾಗಬೇಕು, ಮನೆಗೆ ಒಬ್ಬೊಬ್ರು ವಿದ್ಯಾವಂತರಾಗಬೇಕು, ಒಳ್ಳೆ ರೀತಿಯಲ್ಲಿ ಅವ್ರ ಬದುಕನ್ನು ಕಟ್ಕೋಬೇಕು. ಅವ್ರನ್ನೇನು ಅವ್ರ ಪೋಷಕರು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದಾರೋ ಅವ್ರನ್ನ ಖುಷಿಯಿಂದ ಅವ್ರನ್ನ ಕೊನೆಗಾಲದಲ್ಲಿ ಅವ್ರನ್ನ ಖುಷಿಯಿಂದ ಇಡೋಂಥ ರೀತಿಯಲ್ಲಿ ನಮ್ಮ ಮಕ್ಕಳು ಬೆಳಿಬೇಕು ಅಂತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಬಿಟ್ಟರೆ ಅವರು ಊರಿಗೆ ಒಂದು ಹೆಸರು ತರಬೇಕು, 4 ಜನಕ್ಕೆ ನಾಳೆ ನಾವು ಹೆಂಗೆ ಸೇವೆ ಮಾಡಿದ್ರು ಆ ಥರ ಅವರು ಸೇವೆ ಮಾಡಬೇಕು, ಆ ಥರ ಮನೋಭಾವ ಬರಬೇಕು. ಒಂದು ಉದಾಹರಣೆ ಹೇಳಿದ್ರು ಅವಾಗಲೇ ಯಾರೋ, ನಮ್ಮಲ್ಲೊಂದು ದಿವಿಜಾ ಅಂತ ಒಂದು ಅಂಗಸಂದ್ರದ ಮಗು ಲಾಸ್ಟ್ ಇಯರು GK ವಿಕಿಲಿ 200 ಮಾರ್ಕ್ಸ್ಗೆ 196 ಮಾರ್ಕ್ಸ್ ತೊಗೊಂಡಿದ್ರು. ಆಕೆ ಈ ಸಲ ನಮಗಿಲ್ಲಿ ಯಾರ್ಯಾರು ಸೆಂಟ್ರಿಗೆ ಅವ್ರಿಗೆ ಆಲ್ ಟಿಕೆಟ್ ಸಿಕ್ಕಿದೆ ಅವ್ರನ್ನೆಲ್ಲ ಕಳಿಸಿ ಸರ್ ನಾನು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ಈ ಸತಿ ಟ್ರೈನಿಂಗ್ ಕೊಟ್ಲ ಆ ಹುಡುಗಿ. ಖುಷಿ ಆಯಿತು. ಸೀನಿಯರ್ ಜೂನಿಯರ್ಸಿಗೆ ಕೊಟ್ಟರು, ನೆಕ್ಸ್ಟ್ ಇವರೆಲ್ಲ ಕೊಡ್ತಾರೆ. ಇವರ ಯೂನಿವರ್ಸಿಟಿಗಳಿಗೆ ಇಲ್ಲಿ ನಮ್ಮ ಮಕ್ಕಳು ಯಾರು ಬರ್ತಾರೋ ಅವ್ರಿಗೆಲ್ಲ ಇವ್ರು ಕರ್ಕೊಂಡೋಗಿ ಇದೇ ರೀತಿ ಇದೇನೇನು ಅಂಶಗಳಿದೆ ಎಲ್ಲದನ್ನು ಕೂಡ ಅವ್ರಿಗೆ ಹೇಳಿ ಈ ಥರನೇ ಆನ್ಸರ್ ಮಾಡಬೇಕು, ಈ ಥರನೇ ಕ್ವಶನ್ಸ್ಗಳು ಬರುತ್ತೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಖಂಡಿತ ಮುಂದಿನ ಮಕ್ಕಳು ಆ ಥರ ರೊಟೇಷನ್ ಸಿಸ್ಟಮ್ ಆಗ್ತಾ ಹೋಗಬೇಕು. ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು, ಸ್ವಾರ್ಥಿಗಳಾಗಬಾರ್ದು. ನಮ್ಮ ಶಿಕ್ಷಕರು ಯಾರು ಸ್ವಾರ್ಥಿಗಳಾಗಲಿಲ್ಲ. ಈ ರಿಸಲ್ಟ್ ಮುಖಾಂತರ ನಾವು ಯಾರು ಕೂಡ ಸ್ವಾರ್ಥಿಗಳಾಗಲಿಲ್ಲ. 3ನೇ ಸತಿನೂ ಕೂಡ ನಾವು ಅವರಂಗೆ ಬೇರೆ ಬೇರೆ ಮಾರ್ಗ ಹಿಡಿದಿದ್ರೆ ಖಂಡಿತ ಅವ್ರಿಗಿಂತ ಹೆಚ್ಚಿನ ಅಂಕ ಪಡಿಬೋದಿತ್ತು. ದಯಮಾಡಿ ನಾವು ಅವ್ರಿಗೆ ಹೇಳ್ಕೊಡದೇ ಇದ್ದಿದ್ರೆ ಬೇರೆ ಇನ್ನೂ ನಮ್ಮದು ಮೇಲೆ ಇರ್ತಾಯಿತ್ತು. ನಮ್ಮರು ಯಾರು ಸ್ವಾರ್ಥಿ ಆಗಲಿಲ್ಲ. ಆದ್ದರಿಂದ ಇದು ವಿಶಾಲವಾಗಿ ನಮ್ಮ ಯೋಚನೆ ಇರಬೇಕು. ಅದೇ ಥರ ಇರಲಿ, ನಾವು ಯಾವತ್ತೂ ಸಂಕೋಚಿತ ಮನೋಭಾವದಲ್ಲಿ ಹೋಗೋದು ಬೇಡ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳ ಬದುಕನ್ನು ಭವಿಷ್ಯವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಪೋಷಕರು ಸಮಾಜ ಎಲ್ಲ ಒಟ್ಟಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಏನು ಚಿಕ್ಕನಾಯಕನಲ್ಲಿ ನಾವು ರೂಢಿ ಮಾಡಿದ್ದೇವೆ. ಇದನ್ನು ಏನು KDP ಮೀಟಿಂಗ್ಗಳಲ್ಲಿ ಮಂತ್ರಿಗಳು ಕೂಡ ಮಾತಾಡೋ ಮಟ್ಟಕ್ಕೆ ನಮ್ಮ ತಾಲೂಕನ್ನ ತಗೊಂಡೋದಂಥ ಕೀರ್ತಿ ನಮ್ಮ ಏನು BO ಅವರು ಮತ್ತು ಶಿಕ್ಷಕರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಚಿಕ್ಕನಾಯಕನಲ್ಲಿ ಮಾದರಿನಲ್ಲಿ ಶಿಕ್ಷಣವನ್ನು ಕೊಡಿ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಹೇಳಿದಂಥದ್ದು, ನೀವು ಅನುಸರಿಸಿ ಅಂತ ಶಾಸಕರುಗಳಿಗೆ ಹೇಳಿದಂಥದ್ದು ಕೂಡ ಎಷ್ಟು ನಮಗೆ ಹಿರಿಮೆಯನ್ನು ತರ್ತದೆ ಅಂದರೆ ಖಂಡಿತ ಅದು ಎಷ್ಟು ನೀವು ಯಾವುದ್ರಲ್ಲೂ ಕೂಡ ಅಳಿಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಅದೊಂದು ಗೌರವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮಲ್ಲಿ ಎಲ್ಲರೂ ಕೂಡ ಹಿಂದಿನಲ್ಲಿ 100ಕ್ಕೆ 100 ಮಾರ್ಕ್ಸ್ ಪಡೆದಂಥವ್ರು ಹಿಂದಿನಲ್ಲಿ 71 ಜನ ಮಕ್ಕಳು ಪಡೆದಿದ್ದಾರೆ. 71 ಜನ ಮಕ್ಕಳು. ಅದು ಗೊಂದಲದಲ್ಲಿ ಸರ್ಕಾರ ಮಧ್ಯದಲ್ಲಿ ಏನು ಮಾಡಿಬಿಡ್ತು, ಹಿಂದಿಗೆ ಇದಿಲ್ಲ ಪರೀಕ್ಷೆ ಇಲ್ಲ ಅಂತಕ್ಕಂಥದ್ದು ಘೋಷಣೆ ಮಾಡಿಬಿಟ್ರು. ಅದನ್ನು ಮುಂಚೆನೇ ಹೇಳಿದರೆ ಖಂಡಿತ ಬೇರೆ ವಿಷಯಗಳಿಗಾರು ಮಕ್ಕಳು ಅಭ್ಯಾಸ ಇನ್ನೂ ಮಾಡಿ ಇನ್ನೊಂದು ಸ್ವಲ್ಪ ಅಂಕ ಜಾಸ್ತಿ ಪಡಿತಿದ್ರೇನೋ. ಅದೇ ಆ ಥರ ಇದು ಮಾಡಿ ಅದರಲ್ಲೂ ಕೂಡ ನಮ್ಮ ಮಕ್ಕಳು 71 ಜನ ಹಿಂದಿನಲ್ಲಿ 100ಕ್ಕೆ 100 ಅಂಕವನ್ನು ಪಡೆದಿರ್ತಕ್ಕಂಥದ್ದು. ಕನ್ನಡದಲ್ಲಿ 62 ಜನ ಮಕ್ಕಳು 100ಕ್ಕೆ 100ನ್ನು ಸಾಧಿಸಿರ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ 10 ಜನ ಮಕ್ಕಳು 100ಕ್ಕೆ 100 ಅಂಕವನ್ನು ಪಡೆದಿರ್ತಕ್ಕಂಥದ್ದು. ಗಣಿತದಲ್ಲಿ 2 ಮಕ್ಕಳು 100ಕ್ಕೆ 100 ಅಂಕವನ್ನು ಪಡೆದಿದ್ದಾರೆ. ವಿಜ್ಞಾನದಲ್ಲಿ 1 ಮಗು ಮತ್ತು ಸಮಾಜದಲ್ಲಿ 1 ಮಗು. ಈ ರೀತಿ ಸಬ್ಜೆಕ್ಟ್ ವಾರಲ್ಲೂ ಕೂಡ ನಮ್ಮವರು ಹೆಚ್ಚಿನ ಅಂಕವನ್ನು ಪಡೆದಿರ್ತಕ್ಕಂಥದ್ದನ್ನು ನೋಡಿದಾಗ ಖಂಡಿತ ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣ ಮತ್ತು ಕೊಡ್ತಕ್ಕಂಥದ್ರಲ್ಲಿ ನಾವೆಲ್ಲೂ ಕೂಡ ಎಡವಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಶಿಕ್ಷಕರಲ್ಲಿ ನಾನು ಧೈರ್ಯವಾಗಿರಿ. ಎಲ್ಲ ಪೂಜ್ಯ ಶಿಕ್ಷಕರೇ, ನೀವೆಲ್ಲರೂ ಕೂಡ ಒಂದು ನಿಮ್ಮಲ್ಲಿರ್ತಕ್ಕಂಥ ಇನ್ನೂ ಹೊಸ ಆಲೋಚನೆಗಳನ್ನ ಮಕ್ಕಳಲ್ಲಿ ತುಂಬಿ ಅವ್ರನ್ನ ಸುಲಲಿತವಾಗಿ ಪರೀಕ್ಷೆಗಳನ್ನ ಸುಲಲಿತವಾಗಿ ನೀವು ಹೇಳ್ದಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಜೊತೆ ನೀವು ಯಾವತ್ತೂ ಕೂಡ ಹಿಂಜರಿಕೆ ಬೇಡ. ನಮ್ಮ ವೃತ್ತಿಗೆ ಧಕ್ಕೆ ಆಗ್ತಕ್ಕಂಥದ್ದು ಬೇಡ. ನಾವು ಆ ವೃತ್ತಿ ಗೌರವವನ್ನು
ಉಳಿಸ್ಕೊಂಡು ನಾವು ಮಕ್ಕಳಿಗೆ ನಮ್ಮಿಂದ ಆದಷ್ಟು ವಿದ್ಯಾದಾನವನ್ನು ದಾರಿ ಎರಿತಕ್ಕಂಥ ಕೆಲಸ ನೀವು ಮಾಡಿ. ನಿಮ್ಮ ಜೊತೆ ಯಾವತ್ತೂ ಕೂಡ ನಾವೆಲ್ಲ ಸಮಾಜ ನಾವೆಲ್ಲರೂ ಕೂಡ ಇರ್ತೇವೆ ಅಂತಕ್ಕಂಥದ್ದನ್ನ ನಿಮಗೆ ಹೇಳೋದ್ರ ಮುಖಾಂತರ ಇವತ್ತು ಏನು ನಮಗೆ ಪ್ರೇರಣೆ ನಮ್ಮ ಮೇಷ್ಟ್ರು, ಇವತ್ತು ಎಲ್ಲರಿಗೂ ಕೂಡ ಗೌರವ, ಅವ್ರದ್ದೇ ಆದಂಥ ವೃತ್ತಿ ಗೌರವ ಇದ್ದೇ ಇರ್ತದೆ. ಮಾಡಿದಂಥ ಕೆಲಸಕ್ಕೆ ಅವ್ರನ್ನ ಗೌರವಿಸದೇ ಇದ್ದರೆ ಅದೆಲ್ಲೋ ಒಂದು ಕಡೆ ಧಕ್ಕೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿ ನಾವಿವತ್ತು ಎಲ್ಲ ರೀತಿಯಲ್ಲೂ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅಷ್ಟೇ ಒತ್ತು ಕೊಡ್ತಾ ಇದ್ದೀವಿ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರೈತರದ ಸಮಸ್ಯೆಗಳಿರ್ಬೋದು, ನೀರಾವರಿದು ಅಷ್ಟೇ. ನೀರಾವರಿದು ಕೂಡ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಮುಂದಿನ ಸಲ ಹೇಮಾವತಿ ನೀರು ಬರೋ ಅಷ್ಟರಲ್ಲಿ ನವಲೆ ಕೆರೆಗೆ ನೀರು ಬಿಡೋದು ಶತಸಿದ್ಧ. ಅದರಲ್ಲಿ ಈಗ ಪಾಪ ರೈತರೇ ಆಗಲಿ ಮತ್ತೊಬ್ಬರೇ ಆಗಲಿ ಆತಂಕ ಇದೆ. ಆತಂಕ ಎಲ್ರಿಗೂ ಕೂಡ ಇದೆ. ಕಳೆದ ವರ್ಷವೂ ಇತ್ತು, ಅದೆಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೋ ಇಲ್ವೋ, ಬರುತ್ತೋ ಇಲ್ವೋ ನೀರು ಅಂತ. ಖಂಡಿತ ಬಂತು ನೀರು. ಈ ಸಲಿನೂ ಕೂಡ ಅದರಲ್ಲಿ ಸಂಶಯ ಬೇಡ. ಹೋರಾಟಗಾರರಿಗಾಗಲಿ, ರೈತ ಸಂಘದವ್ರಿಗೆ ಆಗಲಿ, ಸಾರ್ವಜನಿಕರಿಗೆ ಆಗಲಿ ದಯಮಾಡಿ ನಾನೊಂದು ಭರವಸೆ ಕೊಡಲಿಕ್ಕೆ ಬಯಸ್ತೇನೆ. ಎಲ್ಲ ರೀತಿಯ ಒಂದು ಏನು ಎಕ್ವಿಪ್ಮೆಂಟ್ಸ್ನ ಹಾಕಿ, ಮಿಷನರೀಸ್ ಹಾಕಿ ಎಲ್ಲ ಕೆಲಸನೂ ಕೂಡ ಸಾಂದರ್ಭಿಕವಾಗಿ ಮಾಡಿಸೋವಂಥ ಕೆಲಸ ಮಾಡಿದ್ದೇವೆ. ಖಂಡಿತ ಅದ್ರ ಬಗ್ಗೆ ಆತಂಕ ಯಾರೂ ಕೂಡ ಮೂಡಿಸ್ಕೋಬೇಡಿ. ನೀವೆಲ್ಲ ಹೇಳ್ತಕ್ಕಂಥದ್ದು ನಮಗೆ ಎಚ್ಚರಿಕೆ ಗಂಟೆ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಕೊಂಡು ಕೆಲಸವನ್ನು ಮಾಡ್ತೇವೆ. ಎಷ್ಟು ಜನಕ್ಕೆ ಅವಾರ್ಡ್ ಆಗಿದೆ ಇದೆಲ್ಲದನ್ನು ಕೂಡ ನಿಮ್ಮ ಗುಂಪಲ್ಲೇ ಹಾಕಿದ್ದೇನೆ. ಅದನ್ನೆಲ್ಲ ನೋಡಿಕೊಂಡು ಖಂಡಿತ ಯಾವುದ್ರಲ್ಲೂ ಕೂಡ ನಾವು ಉದಾಸೀನ ಮನೋಭಾವನ ಯಾವುದೇ ವಿಷಯದಲ್ಲಾಗಲಿ, ಯಾವುದೇ ಒಂದು ಇಲಾಖೆನಾಗಲಿ ಮಾಡಲಿಕ್ಕೆ ಹೋಗಲ್ಲ. ಆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಇದೇ ವೇದಿಕೆಯಲ್ಲಿ ನಾವು 110 ವಾರಗಳು ಜನಸ್ಪಂದನ ಮಾಡಿದ್ದೀವಿ. 110 ವಾರ, 100 ವಾರಗಳಿಗೂ ಗುರುತಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡನ್ನು ಇಡೀ ದೇಶದಲ್ಲಿ ನನಗೆ ಅದನ್ನು ಅರ್ಪಿಸಿದ್ದಾರೆ. ಅದು ನಮ್ಮ ಅಧಿಕಾರಿಗಳಿಗೆ ಸಲ್ಲಬೇಕು. ನನ್ನ ಜೊತೆ ಕೈ ಜೋಡಿಸಿ ಅಧಿಕಾರಿಗಳು ನಮ್ಮ ಜನಗಳ ಸಮಸ್ಯೆನ ಕೇಳಿದ್ರು. ಇಲ್ಲೇನು ಮಾಡ್ತಾಯಿದ್ದೀವಿ ಅಂದರೆ, ಯಾರ್ದಾರು ಅರ್ಜಿ ವೃದ್ಧಾಪ್ಯ ವೇತನನೋ ಮನಸ್ವಿನೋ ವಯಸ್ಕರದ್ದು ಯಾವ್ದಾದ್ರು ಬಂದರೆ ಈ ವಾರ ಕೊಟ್ಟರೆ ಮುಂದಿನ ವಾರ ಆದೇಶ ಕೊಡುವಂಥದ್ದು ಮಾಡ್ತೀವಿ. ಅದರಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲ, ಲಂಚದ ಅಮೇಶ ಇಲ್ಲ. ನೇರವಾಗಿ ಬಂದು ಅವರೇ ಅವ್ರ ಸಮಸ್ಯೆ ಮಾಡ್ಕೋಬೋದು. ಈ ಥರ ಮುಕ್ತವಾದ ಅವಕಾಶನ ಇದೇ ವೇದಿಕೆಯಲ್ಲಿ ನಾವು ಕಲ್ಪಿಸ್ಕೊಟ್ಟಿದ್ದೇವೆ. ಆ ರೀತಿ 110 ವಾರ ಆಗಿದೆ. ಈ ಸೋಮವಾರ ಬಂದರೆ 111ನೇ ವಾರ ಆಗ್ತದೆ. ಅದರಿಂದ ನಾವು ಇದ್ರ ಜೊತೆಯಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಅಂತ ಅಲ್ಲಿಗೂ ಹಳ್ಳಿಗೂ ಹೋಗೋವಂಥದ್ದು ಇದೆಲ್ಲ ಮಾಡ್ತಾಯಿದ್ವಿ. ಯಾಕೆಂದರೆ ಜನಗಳಿಗೆ ಹತ್ರ ಅಧಿಕಾರ, ಜನಗಳ ಹತ್ರ ಹೋಗಬೇಕು, ಜನಗಳಿಗೆ ಪರವಾಗಿ ಹೋಗಬೇಕು. ಇಲ್ಲಿ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆ ಇದೆ. ಬಿಟ್ಟರೆ ಖಂಡಿತ ಅಲ್ಲಿ ಅದರಲ್ಲೂ ಕೂಡ ಯಾವುದೇ ಪಕ್ಷಭೇದ ಇಲ್ಲ, ಜಾತಿ ಇಲ್ಲ. ಯಾರು ಬರ್ತಾರೆ ಅವ್ರ ಅರ್ಜಿಗೆ ಅಷ್ಟೇ ಮಹತ್ವವನ್ನು ಕೊಡ್ತಕ್ಕಂಥದ್ದು, ಅದನ್ನು ಬಗೆಹರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಲ್ಲಿ ಸಮಾಜ ಸೇವೆಯೂ ಕೂಡ ಜರುಗ್ತಾ ಇದೆ. ಶೈಕ್ಷಣಿಕವಾಗೂ ಕೂಡ ನಾವೊಂದು ದಾಪುಗಾಲಿಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಚಿಕ್ಕನಾಯಕನಹಳ್ಳಿ ಕಡೆ ಬೇರೆಯವರು ಕೂಡ ಬಂದು ಇಲ್ಲಿ ಓದಬೇಕು ಅಂತಕ್ಕಂಥ ಆಲೋಚನೆ ಬರೋ ರೀತಿಯಲ್ಲಿ ಇವತ್ತು ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಮಕ್ಕಳಾಗ್ಬೋದು, ಪೋಷಕರಾಗ್ಬೋದು, ಮಕ್ಕಳಿಗೆ ಏನೇ ಸಮಸ್ಯೆ ಇರಲಿ ಶಿಕ್ಷಣ ಓದಿಸ್ಲಿಕ್ಕೆ ದಯಮಾಡಿ ಯಾರು ಹಿಂಜರಿಕೆಯನ್ನು ಇಟ್ಕೋಬೇಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿನೋ ನಿಮ್ಮ ಒಂದು ಮುಗ್ಗಟ್ಟನ್ನ ಮಕ್ಕಳಿಗೆ ದುಷ್ಪರಿಣಾಮ ಆಗೋದು ಬೇಡ, ಅವ್ರ ಭವಿಷ್ಯಕ್ಕೆ ಅದು ಮಾರ್ಕ ಆಗೋದು ಬೇಡ. ಅದಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ. ಯಾವತ್ತಿದ್ರೂ ನಮ್ಮ ಹತ್ರ ಏನಿದ್ರು ಹಂಚ್ಕೋಬೋದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಾವೆಲ್ಲ ಶಿಕ್ಷಕರಿಗೆ ಹೆಚ್ಚಿನ ಅವರ ಗೌರವಕ್ಕೆ ಇವತ್ತು ನಾವೆಲ್ಲರೂ ಕೂಡ ಅವ್ರಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಖಂಡಿತ ಅವರು ಅದಕ್ಕೆ ಅರ್ಹರಿದ್ದಾರೆ. ಅವರವ್ರ ವಿಷಯವಾರ ಅವರೆಲ್ಲ BO ಆಗಲೇ ಹೇಳ್ತಕ್ಕಂಥದ್ದು ಹೇಳಿದ್ರು. ಇಲ್ಲಿ ಮೇಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಬೇರೆ ಶಿಕ್ಷಕರು ಕೂಡ ಇದಕ್ಕೆ ಒಳಪಡ್ತಾರೆ. ಆದರೆ ಕೆಲವರು, ನಾನು ಈ ಸತಿ ನೋಡಿದೆ ರೋಟ್ರಿನಲ್ಲಿ ಪ್ರೇರಣಾ ಶಿಬಿರ ಮಾಡಬೇಕಾದ್ರೆ ಶಿಕ್ಷಕರು ಮುಗಿಬಿದ್ದು ಪಾಠ ಮಾಡ್ತೀನಿ ಅಂತಕ್ಕಂಥದ್ದು ಎಲ್ಲೂ ಕೂಡ ನೋಡಿರಲಿಲ್ಲ ನಾನು. ಎಷ್ಟಾಗುತ್ತೆ ಅಷ್ಟು ಕದಿಯಕ್ಕೆ ನೋಡೋರು, ಇರಲಿ ಬಿಡಿ ಇದೊಂದು ಪೀರಿಯಡ್ ಬಿಟ್ಟರೆ ಎಲ್ಲ ಬೇರೆ ಕೆಲಸಕ್ಕೆ ಹೋಗ್ಬೋದು ಅಂತ. ಶಿಕ್ಷಕರು ನಾನೊಂದು ಪೀರಿಯಡ್ ಮಾಡ್ತೀನಿ ಅಂತ ಮುಗಿಬಿದ್ದಂಥದ್ದನ್ನ ನಾನು ನೋಡಿದ್ರೆ ಅದು ಅವರ ಆಸಕ್ತಿಗೆ ನಾವು ಎಷ್ಟೇ ಹೇಳಿದ್ರು ತೀರ್ದು ಅಷ್ಟು ಮೆಚ್ಚಬೇಕಾಗ್ತದೆ. ಆ ಥರ ಪ್ರೇರಣಾ ಶಿಬಿರದಲ್ಲಿ ವಿಷಯವಾರ ಟೀಚರ್ಸು ಹೋಗಿ ಅಲ್ಲಿ ನನಗೊಂದು ಪೀರಿಯಡು, ನಾನೊಂದು ಸ್ವಲ್ಪ ಹೊತ್ತು ಮಕ್ಕಳಿಗೆ ಬೋಧನೆ ಮಾಡಿ ಬರ್ತೀನಿ ಅಂತಕ್ಕಂಥದ್ದು ಎಷ್ಟು ನಮಗೆ ಸಂತೋಷ, ಹರ್ಷವನ್ನು ತರ್ತಕ್ಕಂಥ ವಿಚಾರ ಅಂದರೆ, ಖಂಡಿತ ಇವೆಲ್ಲ ಒಂದೊಂದನ್ನು ಕೂಡ ನಾವೇನೋ ಅದಕ್ಕೆ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ಏನಾದ್ರು ಅವ್ರಿಗೆ ಬೇಕಾದಂಥ ಮೆಟೀರಿಯಲ್ಸ್ ಒದಗಿಸ್ಕೊಡೋದು ನಾನು ಮಾಡ್ಬೋದು ಅಷ್ಟೇ. ಬಿಟ್ಟರೆ ಏನೇ ಇದ್ದರೂ ಬೋಧನೆ ಮಾಡ್ತಕ್ಕಂಥದ್ದು ನೀವೇನು ಹೇಳ್ತೀರೋ ಅದನ್ನು ಕೇಳ್ತಕ್ಕಂಥದ್ದು ನನ್ನ ಧರ್ಮನೂ ಕೂಡ ಹೌದು, ಮಕ್ಕಳ ಒಂದು ಪರಿಪಾಠನೂ ಕೂಡ ಹೌದು. ಆ ರೀತಿಯಲ್ಲಿ ನಾವಿವತ್ತು ಒಂದು ಗುರುಗಳಿಗೆ ಈಗ ಗೌರವ ಕೊಡಲ್ಲ ಅಂತಾರೆ, ಖಂಡಿತ ಇಲ್ಲ. ಮತ್ತೆ ಅದು ಮರುಕಳಿಸ್ತಾ ಇದೆ. ಗುರುಗಳಿಗೆ ಅವ್ರಿಗೆ ಪೂಜ್ಯ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು ಮಕ್ಕಳು, ಶಿಷ್ಯರು, ಖಂಡಿತ ಅದು ಮರುಕಳಿಸ್ತಾ ಇದೆ. ಖಂಡಿತ
ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋಗೋಣ ಅಂತಕ್ಕಂಥದ್ದನ್ನ ಹೇಳ್ತಾ, ಈಗಿನ 9ನೇ ತರಗತಿಯಿಂದ 10ನೇ ತರಗತಿಗೆ ಬಂದಂಥ ಮಕ್ಕಳು ತಾವೇನಿದ್ದೀರಿ ತಾವೆಲ್ಲರೂ ಕೂಡ ಇದು ನಿಮಗೆ ಸ್ಫೂರ್ತಿ ಆಗಬೇಕು. ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಮನೆಗೆ ಬರಬೇಕೋ ಬೇಡವಾ? ಕರೆಸ್ಕೋತೀರಾ? ಯಾರ್ಯಾರು ಕರೆಸ್ಕೋತೀರಾ? ಕೈ ಎತ್ತುತ್ತೀರಾ? ಎಸ್, ಗುಡ್. ಖಂಡಿತ ನಿಮ್ಮ ಮುಖಾಂತರ ಸ್ಫೂರ್ತಿ ಆಗಬೇಕು. ಮುಂದಿನ ಮಕ್ಕಳಿಗೆ ನಾವು ಕೂಡ ಛಲ ಬರಬೇಕು. ನಾನು ಹೆಚ್ಚಿನ ಅಂಕವನ್ನು ಪಡಿತೇನೆ, ನಮ್ಮ ಶಾಸಕರನ್ನ, ನಮ್ಮ BOನ, ಸಮಾಜವನ್ನು, ನಮ್ಮ ಊರು ಗೌರವಿಸೋ ರೀತಿಯಲ್ಲಿ ನಾನು ಕೂಡ ಇವತ್ತು ಶೈಕ್ಷಣಿಕವಾಗಿ ನಾನು ಹೆಚ್ಚಿನ ಅಂಕವನ್ನು ಪಡಿತೀನಿ ಅಂತಕ್ಕಂಥ ಛಲ ನಿಮಗೆ ಬರಲಿ. ನಿಮ್ಮೆಲ್ಲ ಕೂಡ ಪರೀಕ್ಷೆ ಮಾಡೋದ್ರ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಖಾಂತರ ಉತ್ತಮ ರೀತಿಯಲ್ಲಿ ಫಲಿತಾಂಶ ಬರಲಿಕ್ಕೆ ಎಲ್ಲ ಶಿಕ್ಷಕರು ಕೂಡ ಶ್ರಮಿಸ್ತಾರೆ. ಖಂಡಿತ ಇವತ್ತು ಎಲ್ಲರೂ ಕೂಡ ಒಟ್ಟಾಗಿ, ಸಮಾಜ ಅಂದರೆ ಒಂದು, ಎಲ್ಲ ವರ್ಗನೂ ಕೂಡ ಒಟ್ಟಾಗಿ ತೊಗೊಂಡೋಗ್ತಕ್ಕಂಥದ್ದು, ಎಲ್ಲ ಇಲಾಖೆಯನ್ನು ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಅದ್ರ ಜೊತೆಯಲ್ಲಿ ನಮ್ಮ ಬುಕ್ಕಾಪಟ್ಟಣದ ಮಕ್ಕಳು ಕೂಡ ಇದ್ದಾರೆ. ಬುಕ್ಕಾಪಟ್ಟಣದ ಮಕ್ಕಳು ಅಲ್ಲೂ ಕೂಡ 4 ಜನ 600ಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಮಕ್ಕಳನ್ನ ನಾವಲ್ಲಿ ಹೋದ ವರ್ಷ ತುಂಬ ಜನ ಇದ್ದರು, ಅಲ್ಲೂ ಒಂದು 30 ಜನ ಇದ್ದರು ಲಾಸ್ಟ್ ಟೈಮು. ಈ ಸಲ ಅಲ್ಲೂ ಕೂಡ ಕಡಿಮೆ ಆಗಿದೆ. 32 ಜನ ಇದ್ದರು ನಮ್ಮ ಬುಕ್ಕಾಪಟ್ಟಣದಲ್ಲಿ ಹೋದ ವರ್ಷ. ಬುಕ್ಕಾಪಟ್ಟಣ ಒಂದೇ ನಮ್ಮ ಹೋಬಳಿನಲ್ಲಿ. ಇವತ್ತು 4 ಜನಕ್ಕೆ ಇಳಿದಿದೆ. ಅದೇನು ಫಲಿತಾಂಶದಲ್ಲಿ ಏನು ಏರುಪೇರಾಗಿದೆ ಅಂತಕ್ಕಂಥದ್ದು ನಮಗಿನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಖಂಡಿತ ಅದನ್ನು ನಮ್ಮ ಎಲ್ಲ ಇಲಾಖೆ ತಜ್ಞರ ಜೊತೆ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಎಲ್ಲ ಮಕ್ಕಳು ಏನು ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯ SLCನಲ್ಲಿ ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ಮಕ್ಕಳು ಮುಂದೆ ನೀವು PUCನಲ್ಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿ, ಈ ಸ್ಪರ್ಧಾತ್ಮಕ ಯುಗ ಈಗ ಎಲ್ಲರೂ ನಿಮ್ಮ ಕೈಲಿರುತ್ತೆ, ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ. ಅದನ್ನು ಕೈ ಬೀಸಿ ಕರಿತಕ್ಕಂಥದ್ದಾಗುತ್ತೆ. ನಮ್ಮಲ್ಲಿ ಒಂದು ವನಿತಾ ಅಂತ ಒಂದು ಮಗು SLCನಲ್ಲಿ 608 ಅಂಕ ಪಡೆದಿತ್ತು, ಇದರಲ್ಲಿ ಎಳ್ನೋಡಲ್ಲಿ. ಆ ಮಗು ಫಸ್ಟ್ ಇಯರು ಅದೊಂದೇ ಒಂದು ಮಗು ಹೇಳಿದ್ದು ನಮಗೆ ಒಂದು ಫಸ್ಟ್ ಇಯರ್ PUCಗೂ ಕೂಡ ನೀವು ಏನಾದ್ರು ಕೂಡ CET ಕೊಡ್ತೀವಿ ಅಂದರೆ ನಾನು ಇಲ್ಲೇ ಗೌರ್ಮೆಂಟ್ ಕಾಲೇಜಲ್ಲಿ ಸೇರ್ತೀನಿ ಅಂತ. ಆ ಮಗು ಒಂದಕ್ಕೋಸ್ಕರ 80 ಜನ ಮಕ್ಕಳನ್ನ ನಾವು CET ಫಸ್ಟ್ ಇಯರ್ PUC ಕೊಟ್ವಿ ಲಾಸ್ಟ್ ಇಯರು. ಅದು ಈ ವರ್ಷವೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಇಯರ್ ಮಕ್ಕಳು ಅವ್ರಿಗೂ ಕೂಡ CET ನೀಟ್ನ ಕೋಚಿಂಗನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತು ಈಗ ನೀಟಲ್ಲೂ ಕೂಡ ಗೊಂದಲ ಆಗಿದೆ. ಮಕ್ಕಳ ಮೇಲೆ ಸಾಕಷ್ಟು ಇದನ್ನು ಚೆಲ್ಲಾಟ ಆಗ್ತಾಯಿದೆ. ಈ ಪರೀಕ್ಷಾ ಕೇಂದ್ರಗಳು ಅಲ್ಲಿಗೆ ಸೋರಿಕೆ ಆಗಿ ಮತ್ತೆ ನೀಟ್ ಪರೀಕ್ಷೆ ಮತ್ತೆ ಬರೆಯುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೂ ಮುಂದಿನ ತಿಂಗಳು 21 20ನೇ ತಾರೀಕುವರೆಗೂ ಏನಿದೆ ಅಲ್ಲೂ ಕೂಡ ಅವ್ರಿಗೆ ತರಬೇತಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಈಗ 1 ತಿಂಗಳ ಕಾಲ. ಖಂಡಿತ ಎಲ್ಲರೂ ಕೂಡ ಇದು ಬಳಸ್ಕೊಂಡು ಹೆಚ್ಚಿನ ಅಂಕವನ್ನು ಪಡೆದು ಯಾರು ಕೂಡ JEE ಎಲ್ಲ ಕ್ರ್ಯಾಶ್ ಮಾಡೋವಂಥದ್ದು ಆಗಲಿ ನಮ್ಮಲ್ಲಿ ಅಂತಕ್ಕಂಥದ್ದು ಕೂಡ ಆಸೆಯನ್ನು ಇಟ್ಕೊಂಡಿದ್ದೇವೆ. ಹೋದ ವರ್ಷ ಒಬ್ಬ ಮಗು ಹುಳಿಯಾರ್ನವನು ಕ್ರ್ಯಾಶ್ ಮಾಡಿದ್ದ JEEನ. ಖಂಡಿತ ಧಾರವಾಡಕ್ಕೆ ಹೋದರು. ಕಾರ್ತಿಕ್ ಆದಿತ್ಯ ಅಂತ ಒಂದು ಮಗು, ನಮ್ಮ ರಾಘವೇಂದ್ರ ಅಂತಕ್ಕಂಥವ್ರ ಪ್ರೀತಿ ರಾಘವೇಂದ್ರ ಅವ್ರ ಮಗ ಅವನು. ಆ ಥರ ಓದ್ತಕ್ಕಂಥವ್ರು ಸಾಕಷ್ಟಿದ್ದಾರೆ. ನಿಮಗೆ ನಾವೆಲ್ಲರೂ ಕೂಡ ಪುಷ್ಟಿಯಾಗಿ ನಿಮ್ಮ ಜೊತೆ ಇರ್ತೀವಿ ಅಂತ ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ಬೆಳಗ್ಗಿಂದನೂ ಕೂಡ ಇದೊಂದು ಏನು ಅನುಭವ ಮಂಟಪನೋ ಇದು ಗುರುವಂದನಾ ಕಾರ್ಯಕ್ರಮನೋ ಏನು ಬಣ್ಣಿಸೋದು ಅಂತಕ್ಕಂಥದ್ದು ಆಗಲ್ಲ. ಅಷ್ಟು ಕಣ್ಣು ತುಂಬಿಕೊಳ್ಳುವಂಥ ಕೆಲಸ ನಮಗೆಲ್ಲರಿಗೂ ಕೂಡ ಆಗಿದೆ. ಖಂಡಿತ ಇದ್ರ ಮುಖಾಂತರ ಶಿಕ್ಷಕರು ಕೂಡ ಯಾರೂ ಕೂಡ ಅಧೈರ್ಯ ಪಡೋದು ಬೇಕಾಗಿಲ್ಲ. ಪೋಷಕರು ಅಷ್ಟೇ, ನೀವು ನಂಬಿ ನಮ್ಮ ತಾಲೂಕಿನ ಶಿಕ್ಷಕರ ಮೇಲೆ ನೀವು ನಂಬಿಕೆ ಇಡಿ. ನಾವು ಭರವಸೆ ಕೊಡ್ತೇವೆ. ಖಂಡಿತ ನಮ್ಮ ಶಾಲೆಗಳಿಗೆ ಸೇರಿಸಿ. ಇಲ್ಲಿರ್ತಕ್ಕಂಥ ಯಾವುದೇ ಶಾಲೆ ಆಗ್ಬೋದು, ಖಾಸಗಿ ಆಗ್ಬೋದು, ಸರ್ಕಾರಿ ಆಗ್ಬೋದು, ಅನುದಾನ ರಹಿತ ಆಗ್ಬೋದು, ಅನುದಾನ ಸಹಿತ ಆಗ್ಬೋದು, ಎಲ್ಲೇ ನಮ್ಮ ತಾಲೂಕಲ್ಲಿ ಮಕ್ಕಳು ಓದಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ವಿಷಯವಾರ ಶಿಕ್ಷಕರು ಆ ಮಕ್ಕಳನ್ನೆಲ್ಲ ಗುರುತಿಸಿ ಅವ್ರಿಗೆ ಬೋಧನೆ ಮಾಡ್ತಕ್ಕಂಥದ್ರಲ್ಲಿ ಎಲ್ಲೂ ಕೂಡ ನಾವು ಲೋಪ ಮಾಡಲ್ಲ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ